Welcome to new chapter called Investment Accounting. This is your fifth chapter in Advanced Accounting. So this comes under the session 49. So let us understand what is investment. Okay. So investment are assets held by an enterprise for earning income by the way of dividend, interest and rentals or for capital appreciation or for other benefits. ಸೊ ವಾಟ್ ಇಸ್ ದಿಸ್ ಮೀನಿಂಗ್ ಟೆಲ್ ಯು? ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ ಅಂದರೆ ಯಾವುದೇ ಆಸ್ತಿಯನ್ನು ಒಂದು ಎಂಟರ್ಪ್ರೈಸು ಅದರ ಹತ್ರ ಇಟ್ಕೊಂಡಿರುತ್ತೆ. ಯಾತಕ್ಕೆ ಅಂತ ಅಂದರೆ, ಅಥವಾ ಇಟ್ಕೊಂಡಿರ್ಬೋದು, ಬೇರೆ ಕಡೆ ಹೂಡಿಕೆ ಮಾಡ್ಬೋದು. ಯಾತಕ್ಕೆ ಅಂತ ಅಂದರೆ ಅದರಿಂದ ಡಿವಿಡೆಂಟ್ ಬರ್ಬೋದು, ಶೇರ್ಸ್ ಇದ್ದರೆ ಡಿವಿಡೆಂಟ್ ಬರುತ್ತೆ, ಡಿಬೆಂಚರ್ ಇದ್ದರೆ ಇಂಟ್ರೆಸ್ಟ್ ಬರುತ್ತೆ, ಆಮೇಲೆ ಬೇರೆ ತರಹದ ಸೆಕ್ಯೂರಿಟೀಸ್ ಅಥವಾ ಬೇರೆ ತರಹದ ಹೌಸು ಮನೆ ಅದೆಲ್ಲ ಇದ್ದಾಗ ಬಾಡಿಗೆ ಬರುತ್ತೆ, ರೆಂಟಲ್ ಅಥವಾ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ. ಅಂದರೆ ನೀವು ಎಷ್ಟು ಹೂಡಿಕೆ ಹಾಕಿದ್ದೀರೋ ಅದಕ್ಕಿಂತ ದುಬಾರಿ ಬರ್ಬೋದು, ಅಥವಾ 1/10 ಕ್ಯಾನ್ ಕಮ್, ಅಥವಾ ಎನಿ ಅದರ್ ಬೆನಿಫಿಟ್ಸ್, ಬೇರೆ ಇನ್ನಿತರ ಯಾವುದಾದ್ರೂ ಗಳಿಕೆ ಆಗೇ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಯಾವ ಇನ್ವೆಸ್ಟ್ಮೆಂಟು ಈ 4 ನಿಟ್ಟಿನಲ್ಲಿ ಮಾಡ್ತಾರೋ ಅಂತಹ ಇನ್ವೆಸ್ಟ್ಮೆಂಟ್ನ ನಾವು ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ ಕರಿತೀವಿ. ಆದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13 is related to investment. What does it tell? Accounting for investment deals with accounting for investment in financial statement and related to disclosure requirement except ಅಂತ ಹೇಳುತ್ತೆ. ಸೊ ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಅಂದರೆ, ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಹೂಡಿಕೆ ಮಾಡಿ ಅದರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಆಮೇಲೆ ಡಿಸ್ಕ್ಲೋಷರ್ಸ್ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ಗೆ ಇರುವಂತಹ ಹಲವಾರು ಮಾಹಿತಿಗಳು, ಓಕೆ, ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಏನೇನಿರಬೇಕು? ಎಕ್ಸೆಪ್ಟ್ ಇದೆಲ್ಲ ಕೇಳೋದಿಲ್ಲ. ಇಂಟ್ರೆಸ್ಟ್, ಡಿವಿಡೆಂಡ್ ಆ್ಯಂಡ್ ರೆಂಟಲ್ ಅರ್ನ್ಡ್ ಆನ್ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ಆಪರೇಟಿಂಗ್ ಆರ್ ಫೈನಾನ್ಷಿಯಲ್ ಲೀವ್ಸ್, ದಿಸ್ ಇಸ್ ಆಲ್ಸೋ ನಾಟ್ ಇನ್ವೆಸ್ಟ್ಮೆಂಟ್. ದೆನ್ investment of retirement benefit fund, that is the NPS or life insurance enterprise, this is also not called as investment. Investment in mutual funds is also not called an investment. Asset held as stock in trade are not investment. ಇಷ್ಟೂ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13 ನಿಮಗೆ ತಿಳಿಸುತ್ತದೆ. ಈಗ ಕ್ಲಾಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ನ ಯಾವ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ? ಆನ್ ದ ಬೇಸಿಸ್ ಆಫ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಒಂದು, ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ಪೀರಿಯಡ್ ಅಂತ ಅಂದರೆ ಎಷ್ಟು ದಿನಗಳು, ಎಷ್ಟು ಕಾಲಾವಧಿ ನಾವು ಆ ಇನ್ವೆಸ್ಟ್ಮೆಂಟ್ನ ಹೋಲ್ಡ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಕರೆಂಟ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಓಕೆ, ಆಮೇಲೆ ಆನ್ ದ ಬೇಸಿಸ್ ಆಫ್ ಅದರ ನೇಚರ್ ಅಥವಾ ಅದರ ಸ್ವಭಾವ. ಸೊ ಅದರ ಪ್ರಕಾರ ವೇರಿಯಬಲ್ ಅರ್ನಿಂಗ್ ಸೆಕ್ಯೂರಿಟೀಸು ಮತ್ತು ಫಿಕ್ಸ್ಡ್ ಅರ್ನಿಂಗ್ ಸೆಕ್ಯೂರಿಟೀಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಇನ್ನು ಮುಂದೆ ಇದರ ಡೆಫಿನೇಷನ್, ಎಕ್ಸ್ಪ್ಲನೇಷನ್ ನೋಡೋಣ. ಕರೆಂಟ್ ಇನ್ವೆಸ್ಟ್ಮೆಂಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ದಟ್ ಇಸ್ ಬೈ ಇಟ್ಸ್ ನೇಚರ್ ರೆಡಿಲಿ ರಿಯಲೈಸಬಲ್ ಅಂತ ಅಂದರೆ ಎಷ್ಟು ಬೇಗ ಅದನ್ನು ತುಂಬ ಬೇಗನೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ರಿಯಲೈಸಬಲ್ ಅಂತ ಅಂದರೆ ಕನ್ವರ್ಟಿಂಗ್ ಇಂಟು ಕ್ಯಾಶ್. and is intended to be held for not more than 1 year from the date on which such investment is made. ಈ ಕರೆಂಟ್ ಇನ್ವೆಸ್ಟ್ಮೆಂಟು 1 ವರ್ಷ ಕಾಲಾವಧಿಯವರೆಗೆ ಮಾತ್ರ ಇಡಲಾಗುತ್ತದೆ. 1 ವರ್ಷಕ್ಕೆ ಮೀರಿದ್ರೆ ಅದು ಕರೆಂಟ್ ಆಗಲ್ಲ, ಲಾಂಗ್ ಟರ್ಮ್ ಅಂತ ನಾವು ಕರಿಬಹುದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? A long-term investment is an investment other than current investment. Short-term investment ಎಲ್ಲ ಬಿಟ್ಟು ಉಳಿಕೆ ಏನಿದೆಯೋ ಅವೆಲ್ಲನೂ ಲಾಂಗ್-ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್-ಟರ್ಮ್ ಇನ್ವೆಸ್ಟ್ಮೆಂಟ್ ಆರ್ ಯೂಶುವಲಿ ಕ್ಯಾರಿಡ್ ಅಟ್ ಕಾಸ್ಟ್. ಓಕೆ, ಲಾಂಗ್-ಟರ್ಮ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಮೇಲೆ ನಾವು ಅದರ ಲೆಕ್ಕವನ್ನು ಬರೀತೀವಿ, ಅಥವಾ ವಿ ವಿಲ್ ಲುಕ್ ಇನ್ ಟು ದಟ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ದ ಕಾಸ್ಟ್ ಓನ್ಲಿ. ಇಫ್ ದೇರ್ ಇಸ್ ಅ ಡಿಕ್ಲೈನ್ other than temporary in the long term investment, the carrying amount is reduced to recognize the decline. Okay, so ಅಕಸ್ಮಾತ್ ಏರಿಕೆ ಇಳಿಕೆ ಇದ್ದೇ ಇರುತ್ತೆ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್, ಅದು 1 ವರ್ಷ 5 ವರ್ಷ ಇನ್ವೆಸ್ಟ್ಮೆಂಟ್ನ ಇಟ್ಕೊಂಡಿದ್ದಾಗ. ಸೊ ಅಂತಹ ಸನ್ನಿವೇಶದಲ್ಲಿ ಕ್ಯಾರಿಂಗ್ ಅಮೌಂಟ್ ಅಂತ ಇರುತ್ತೆ. ಓಕೆ, ಆ ಅಮೌಂಟನ್ನ ನಾರ್ಮಲ್ ಆಗಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ಮೈನಸ್ ಮಾಡ್ಕೋತೀವಿ. ಯಾಕೆ ಅಂತ ಅಂದರೆ
ಆವಾಗಲೇ ಆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿನ ಕರೆಕ್ಟ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತದೆ. ಓಕೆ, ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಬೇಸ್ಡ್ ಆನ್ ವಾಟ್ ನೇಚರ್ ಫಿಕ್ಸ್ಡ್ ಅರ್ನಿಂಗ್ ಸೆಕ್ಯೂರಿಟೀಸ್. ಫಿಕ್ಸ್ಡ್ ಅಂತ ಅಂದರೆ ನಿಮಗೆ ಆ ಮೀನಿಂಗೇ ಹೇಳುತ್ತೆ, ಹೆಸರೇ ಹೇಳುತ್ತೆ ಏನಂತ. ಫಿಕ್ಸ್ಡ್ ಅಂತ ಅಂದರೆ ವಿಚ್ ಇಸ್ ನಾಟ್ ಫ್ಲಕ್ಚುಯೇಟಿಂಗ್, ಯು ವಿಲ್ ಹ್ಯಾವ್ ಅ ಫಿಕ್ಸ್ಡ್ ಇನ್ಕಮ್, ವಾಟ್ ಎವರ್ ಇಸ್ ಡಿಸೈಡೆಡ್ ಯು ವಿಲ್ ಗೆಟ್. ದ ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಡಿಬೆಂಚರ್ಸ್ ಕಮ್ ಅಂಡರ್ ದಿಸ್ ಕ್ಯಾಟಗರಿ. ಯಾವ್ದು ಸರ್ಕಾರಿ ಸೆಕ್ಯೂರಿಟೀಸಲ್ಲಿ ದುಡ್ಡಿಟ್ಟಾಗ, ಆಮೇಲೆ ಡಿಬೆಂಚರ್ಸಲ್ಲಿ ಹೂಡಿಕೆ ಮಾಡಿದಾಗ ಸೊ ನಮಗೆ ಫಿಕ್ಸ್ಡೇ ಬರುತ್ತೆ. ಇವಾಗ 5% 6% ಅಂತ ಡಿಸೈಡ್ ಮಾಡಿದರೆ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ, ಯಾರೂ ಜಾಸ್ತಿ ಕಡಿಮೆ ನಿಮಗೆ ಕೊಡೋದಿಲ್ಲ. ಇನ್ ದಿಸ್ ಟೈಪ್ ಆಫ್ ಸ್ಕ್ರಿಪ್ಟ್ಸ್ ದ ಇಂಟ್ರೆಸ್ಟ್ ಅಕ್ರೂಡ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಪೇಮೆಂಟ್ ಟು ದ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಈಸಿಲಿ ಕ್ಯಾಲ್ಕುಲೇಟೆಡ್. ಇಂತಹ ಫಿಕ್ಸ್ಡ್ ಅರ್ನಿಂಗ್ಸಲ್ಲಿ ಕ್ಯಾಲ್ಕುಲೇಷನ್ನು ತುಂಬ ಈಸಿಯಾಗಿರುತ್ತೆ. ಯಾಕೆ ಅಂತ ಅಂದರೆ ಆಲ್ರೆಡಿ ಫಿಕ್ಸ್ಡ್ ಆಗಿದೆ ಮತ್ತು ಏರಿಕೆ ಇಳಿಕೆಯನ್ನು ನಾವು ಪರಿಗಣಿಸುವುದಿಲ್ಲ. ವೇರಿಯಬಲ್ ಅರ್ನಿಂಗ್ ಸೆಕ್ಯೂರಿಟೀಸ್, ವಾಟ್ ಆರ್ ದ ವೇರಿಯಬಲ್ ಅರ್ನಿಂಗ್ ಸೆಕ್ಯೂರಿಟೀಸ್? ದ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಶೇರ್ಸ್ ಕಮ್ಸ್ ಅಂಡರ್ ದಿಸ್ ಕ್ಯಾಟಗರಿ. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ತುಂಬ ಧೈರ್ಯ ಬೇಕು, ಹೈ ರಿಸ್ಕ್ ಇರುತ್ತೆ. ಸೊ ಶೇರಿನ ಇವತ್ತಿನ ಬೆಲೆ ಅದೇ ಇರಲ್ಲ, ನಾಳೆ ಏರಿಕೆನೂ ಆಗಿರ್ಬೋದು, ಇಳಿಕೆನೂ ಆಗಿರ್ಬೋದು, ಅಥವಾ ಸ್ಥಿರವಾಗಿಯೂ ಇರ್ಬೋದು. there's lot of fluctuation in the shares. Okay, so which investment has lot of fluctuation, those kind of investments are called as variable earning securities. This kind of investment have variable rate of return. ಇದರಲ್ಲಿ ಬರುವಂತಹ ಆದಾಯ ಅಥವಾ ಇದರಲ್ಲಿ ಬರುವಂತಹ ಇನ್ಕಮು ವೇರಿ ಆಗುತ್ತೆ. ಶೇರ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಜಾಸ್ತಿ ಅಮೌಂಟ್ ಬರುತ್ತೆ, ಶೇರ್ ವ್ಯಾಲ್ಯೂ ಕಡಿಮೆ ಇದ್ದರೆ ಅದರಿಂದ ಡಿವಿಡೆಂಟು ಕಡಿಮೆ ಬರುತ್ತೆ. ಈಗ ಕೆಲವೊಂದು ಬೇಸಿಕ್ ಟರ್ಮ್ಸ್ನ ತಿಳ್ಕೊಳ್ಳೋಣ. ಫೇರ್ ವ್ಯಾಲ್ಯೂ, ವಾಟ್ ಈಸ್ ದಿಸ್? ಇಟ್ ಈಸ್ ದ ಅಮೌಂಟ್ ಫಾರ್ ವಿಚ್ ಅ ಅಸೆಟ್ ಕುಡ್ ಬಿ ಎಂಗೇಜ್ಡ್ ಬಿಟ್ವೀನ್ ಅ ನಾಲೆಡ್ಜಬಲ್ ವಿಲ್ಲಿಂಗ್ ಬಯರ್ ಆ್ಯಂಡ್ ಅ ನಾಲೆಡ್ಜಬಲ್ ವಿಲ್ಲಿಂಗ್ ಸೆಲ್ಲರ್. ಇಬ್ಬರು ವ್ಯಕ್ತಿಗಳು. ಫೇರ್ ವ್ಯಾಲ್ಯೂ ಅಂತ ಅಂದರೆ ಏನು? ಇರುವಂತಹ ಮಾರಾಟ ಮಾಡುವ ಅರಿವಿರುವಂತಹ ಸೆಲ್ಲರು, ಮಾರಾಟ ಮಾಡುವ ಅಥವಾ ತಗೊಳ್ಳುವ ಅರಿವು ಇರುವಂತಹ ಬಯ್ಯರು, ಇಬ್ಬರೂ ಕೂಡ ನಾಲೆಡ್ಜ್ ಇಟ್ಕೊಂಡು ವ್ಯಾಪಾರವನ್ನು ಮಾಡಿದಾಗ, ವೆನ್ ದೇ ಹ್ಯಾವ್ ಅ ಟ್ರಾನ್ಸಾಕ್ಷನ್, ವೆಲ್ಲಿಂಗ್ ಸೆಲ್ಲರ್ ಇನ್ ಅ ಆರ್ಮ್ ಲೆಂತ್ ಟ್ರಾನ್ಸಾಕ್ಷನ್ ಅಂತ ಅಂದರೆ, ಒಂದು ಆರ್ಮ್ ಲೆಂತ್ ಅಂತ ಅಂದರೆ ಒಂದು ಕೈ ಅಳತೆ ಅಂತಂದರೆ, ಇವಾಗ ನೀವು ನೆಟ್ಟಲ್ಲೂ ಕೂಡ ನಾವು ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ಸು, ಮಾರಾಟ ವ್ಯಾಪಾರ ಎಲ್ಲನೂ ಮಾಡ್ಬೋದು. ಸೊ ನೋಡೋದು, the seller is also willing, he is having the knowledge, the buyer is also willing, he is also having the knowledge. ಅಂತಹ ಸಿಚುವೇಶನಲ್ಲಿ ಇಬ್ಬರೂ ಸೇರಿ ಫಿಕ್ಸ್ ಮಾಡುವಂತಹ ಬೆಲೆನ ನಾವು ಫೇರ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ದ ಸೆಲ್ಲರ್ ನಾಲೆಡ್ಜಬಲ್ ಸೆಲ್ಲರ್, ದ ಬೈಯರ್ ನಾಲೆಡ್ಜಬಲ್ ಬೈಯರ್, they both in a arm's length fix the price, that is under appropriate circumstance, market value or net realizable value provide an evidence of fair value. So they both will fix a market value and that value is exactly called as your fair value. Okay, fair to the seller, fair to the buyer. Next is market value. What is this market value? It is different from fair value. It is the amount obtained from the sale of an investment in open market. Okay, ನನ್ನ ಹತ್ರ ಒಂದು ಶೇರ್ ಇದೆ, ಆ ಶೇರ್ನ ನಾನು ಷೇರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೀನಿ ಓಪನ್ ಆಗಿ. ನನ್ನ ಫ್ರೆಂಡ್ಗೆ ಮಾರಾಟ ಮಾಡಬೇಕು ಅಂತ ಇಲ್ಲ, ನನ್ನ ರಿಲೇಟಿವ್ಸ್ಗೆ ಮಾರಾಟ ಮಾಡಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತೀನಿ, ನಾನು ಮಾರಾಟ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ಸೊ ಓಪನ್ ಮಾರ್ಕೆಟಲ್ಲಿ ನೆಟ್ ಆಫ್ ಎಕ್ಸ್ಪೆನ್ಸಸ್ ನೆಸೆಸರಿಲಿ ಟು ಬಿ ಇನ್ಕರ್ಡ್ ಆನ್ ಆರ್ ಬಿಫೋರ್ ಡಿಸ್ಪೋಸಲ್. ಸೊ ವೆನ್ ಐ ಜಸ್ಟ್ ಸೆಲ್ ಮೈ ಶೇರ್ಸ್ ಆರ್ ಸೆಲ್ ಮೈ ಸೆಕ್ಯೂರಿಟೀಸ್ ಇನ್ವೆಸ್ಟ್ಮೆಂಟ್, somebody is ready, okay 10,000 ವರ್ತ್ ನಾನು ಸೆಲ್ ಮಾಡ್ತಾ ಇದ್ದೀನಿ, ಯಾರಿಗೋ 13,000ಕ್ಕೆ ತಗೊಳ್ಳುವ ಇಚ್ಛೆ ಇದೆ. ಸೊ ಆ 13,000 ಮೈನಸ್ ಏನಾದರೂ ಪೆಟಿ ಎಕ್ಸ್ಪೆನ್ಸಸ್ ಇರುತ್ತೆ, ಲೈಕ್ ಶೇರ್ ಟ್ರಾನ್ಸ್ಫರ್ ಪ್ರೈಸು ಅಥವಾ ಶೇರ್ ಟ್ರಾನ್ಸ್ಫರ್ ಚಾರ್ಜಸ್ಸು. ಸೊ ಆಲ್ ದಿಸ್ ಮೈನಸ್ ಮಾಡಿ ವಾಟ್ ಎವರ್ ಇಸ್ ದೇರ್, ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಯೋರ್ ಮಾರ್ಕೆಟ್ ವ್ಯಾಲ್ಯೂ. ನೆಕ್ಸ್ಟ್ ಇಸ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. The cost of investment includes acquisition charges such as brokerage, fees and duty. Okay, ಒಂದು ಹೂಡಿಕೆಯ ಬೆಲೆ ಏನು ಅಂತಂದರೆ, ಹೂಡಿಕೆಯನ್ನು ಕೊಂಡ್ಕೊಂಡಾಗ, ಅಕ್ವೈರ್ ಮಾಡಿದಾಗ ಅದರ ಚಾರ್ಜಸ್ ಇರುತ್ತೆ, ಬ್ರೋಕರ್ಗೆ ದುಡ್ಡು ಕೊಡಬೇಕಾಗತ್ತೆ, ಕೆಲವೊಂದು ಫೀಸಸ್ನ ಕಟ್ಟಬೇಕಾಗತ್ತೆ, ಡ್ಯೂಟೀಸ್
ಓಕೆ. ಡ್ಯೂಟೀಸ್ ಅಂತ ಅಂದರೆ ಟ್ರಾನ್ಸ್ಫರ್ ಡ್ಯೂಟೀಸು, ಕಸ್ಟಮ್ ಡ್ಯೂಟೀಸ್ ಲೈಕ್ ದಿಸ್. ಸೊ ಅಂತಹ ಡ್ಯೂಟೀಸ್ ಎಲ್ಲ ಸೇರಿ ನಿಮ್ಮ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. If an investment is acquired or partly acquired by the issue of shares other than securities, the acquisition cost is the fair value of the security issued. The second point, what meaning it tells is that if any investment is fully acquired, ಪೂರ್ತಿ ತಗೊಳ್ಳುವಾಗ ಅಥವಾ ಪಾರ್ಷಿಯಲಿ ಅರ್ಧ ತಗೊಳ್ಳುವಾಗ, ಯಾವ ರೀತಿ ಇಶ್ಯೂ ಆಫ್ ಶೇರ್ಸ್ ಮುಖಾಂತರ ತಗೊಂಡಿದ್ದಾಗ ಯಾವ ಬೆಲೆಗೆ ನಾವು ತಗೋತೀವೋ ಆ ಬೆಲೆಯನ್ನು ಫೇರ್ ವ್ಯಾಲ್ಯೂ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟೀಸ್ ಅಂತ ನಾವು ಪರಿಗಣನೆ ಮಾಡಬಹುದು ಅನ್ನೋದೇ ಇದರ ಮೀನಿಂಗ್. ಈಗ ದ ಫೇರ್ ವ್ಯಾಲ್ಯೂ ಮೇ ನಾಟ್ ನೆಸೆಸರಿ ಬಿ ಈಕ್ವಲ್ ಟು ದ ನಾಮಿನಲ್ ಆರ್ ಪಾರ್ ವ್ಯಾಲ್ಯೂ ಆಫ್ ದ ಇಶ್ಯೂಡ್ ಸೆಕ್ಯೂರಿಟಿ. ಈಗ ಈ ಫೇರ್ ವ್ಯಾಲ್ಯೂನು ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂ ಆಫ್ ದ ಶೇರ್ಸ್, ಆ್ಯಕ್ಚುವಲ್ ವ್ಯಾಲ್ಯೂ ಆಫ್ ದ ಶೇರ್ಸ್ 100 ಅಂತ ಅಂದ್ಕೊಳ್ಳಿ. ಫೇರ್ ವ್ಯಾಲ್ಯೂನು 100 ಇರಬೇಕು ಅಂತ ಇಲ್ಲ. 110 ಇರ್ಬೋದು, 15 ಇರ್ಬೋದು, 12 ಇರ್ಬೋದು, 98 ಇರ್ಬೋದು, 97 ಇರ್ಬೋದು. ದಟ್ ಇಸ್ ದ ಮೀನಿಂಗ್. ಇಫ್ ಅನ್ ಇನ್ವೆಸ್ಟ್ಮೆಂಟ್ ಇಸ್ ಅಕ್ಯೂರ್ಡ್ ಇನ್ ಎಕ್ಸ್ಚೇಂಜ್ ಆರ್ ಪಾರ್ಟ್ ಎಕ್ಸ್ಚೇಂಜ್ ಆಫ್ ಅನದರ್ ಅಸೆಟ್, ಕೆಲವೊಂದು ಸತಿ ಒಂದು ಇನ್ವೆಸ್ಟ್ಮೆಂಟನ್ನ ತಗೊಳ್ಳುವಾಗ ನಮ್ಮ ಹತ್ರ ಇರುವಂಥ ಅಸೆಂಟನ್ನ ಎಕ್ಸ್ಚೇಂಜ್ ಮಾಡ್ತೀವಿ. ಅಂತಹ ಸಿಚುವೇಷನಲ್ಲಿ the acquisition cost of investment is determined by the reference to the fair value of the asset given up or fair value of the investment acquired. Okay, ಅಂತಹ ಸನ್ನಿವೇಶದಲ್ಲಿ ಎರಡೂ ಅಸೆಟ್ನ ಎಕ್ಸ್ಚೇಂಜ್ ಮಾಡಿದಾಗ ಫೇರ್ ವ್ಯಾಲ್ಯೂ ಯಾವುದು ಅಂತ ಅಂದರೆ ಇವ್ರಿಗೆ ಬಿಟ್ಟು ಕೊಡ್ತಾರೆ. ಸೆಲ್ಲರ್ ಏನು ಮಾಡ್ತಾರೆ, ನಮ್ಮ ಅಸೆಟನ್ನು ಕೊಟ್ಟು ಬೈಯರಿಂದ ಇನ್ನೊಂದು ಅಸೆಟ್ನ ತಗೋತಾರೆ. ಓಕೆ, like I can give my shares of so much value and I can buy a share from your value. So whatever both decide, that is what exactly is called as your fair value. So given up value from the seller and what do you call it as acquired value from the buyer, ಎರಡನ್ನೂ ಕನ್ಸಿಡರ್ ಮಾಡಿಕೊಂಡು ಫೇರ್ ವ್ಯಾಲ್ಯೂನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದನ್ನು ನಾನು ಈ ಬುಕ್ಸಿಂದ ತಗೊಂಡಿದ್ದೀನಿ. ಈ ಬುಕ್ಸು ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನನ್ನ ಚಾಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ಕಮೆಂಟ್ಸಲ್ಲಿ ನಾನು ಆನ್ಸರ್ ಮಾಡಲಿಕ್ಕೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಒನ್ ಆಲ್.